ವಿಜಯದಶಮಿ ದಿನದಂದು ಜಂಬೂ ಸವಾರಿ ಆನೆ ಮೆರವಣಿಗೆಯಲ್ಲಿ ಬಳಸಲಾಗುವ ಕಾರು ಗಾತ್ರದ 750 ಕೆಜಿ ತೂಕದ ಹೌಡಾವು 2 ಸಾಲುಗಳ ಅಗಲವಾದ ಆಸನಗಳನ್ನು ಹೊಂದಿದೆ. ಮೈಸೂರಿನ ರಾಜರು ಈ ಹೌಡಾವನ್ನು ಪ್ರಸಿದ್ಧ ದಸರಾ ಮೆರವಣಿಗೆಯಲ್ಲಿ ಬಳಸುತ್ತಿದ್ದರು. ಇದು ಪ್ರತಿ ವರ್ಷ ಹಬ್ಬದ ಸಮಯದಲ್ಲಿ ರಾಜನಗರದ ಬೀದಿಗಳಲ್ಲಿ ಸಂಚರಿಸುತ್ತಿತ್ತು. ರಾಜಮನೆತನವನ್ನು ರದ್ದುಗೊಳಿಸಿದಾಗಿನಿಂದ ಚಾಮುಂಡೇಶ್ವರಿಯ ಪ್ರತಿಮೆಯನ್ನು ಹೌಡಾದಲ್ಲಿ ಸಾಗಿಸಲಾಗುತ್ತದೆ. ಇದರ ಮೂಲ ರಚನೆಯು ಮರದಿಂದ ಮಾಡಲ್ಪಟ್ಟಿದೆ ಮತ್ತು ಇದನ್ನು ಸ್ವರ್ಣಕಲಾ ನಿಪುಣ ಸಿಂಗಣ್ಣಾಚಾರ್ಯರು 85 ಕಿಲೋಗ್ರಾಂಗಳಷ್ಟು ತೂಕದ ಫಿಲಿಗ್ರೀಡ್ ಚಿನ್ನದ ಹಾಳೆಗಳಿಂದ ಮುಚ್ಚಿದ್ದಾರೆ. ಇದು 4 ಬದಿಗಳಲ್ಲಿ ಪ್ರತಿಯೊಂದರಲ್ಲೂ 3 ಕೆತ್ತಿದ ಕಂಬಗಳನ್ನು ಹೊಂದಿದೆ. ಇದು ಕಿರೀಟವನ್ನು ಹೋಲುವ ಮೇಲಾವರಣದಿಂದ ಮುಚ್ಚಲ್ಪಟ್ಟಿದೆ. ಅದರ ಮೇಲೆ 5 ಪವಿತ್ರ ಕಲಶಗಳು ಇವೆ. ಆಸನವು ವಿನ್ಯಾಸಗಳಿಂದ ಅಲಂಕರಿಸಲ್ಪಟ್ಟ ಬೆಳ್ಳಿಯಿಂದ ಮಾಡಲ್ಪಟ್ಟಿದೆ. ಮೈಸೂರು ದಸರಾ ಅಂದರೆ ನೆನಪಾಗುವುದು ವೈಭವೋಪೇತ ಅಂಬಾರಿ ಮತ್ತು ದಸರೆಯ ಆನೆಗಳ ವೈಭವ. ಜಂಬೂ ಸವಾರಿಯ ವೈಭವವನ್ನು ಕಣ್ತುಂಬಿಕೊಳ್ಳುವುದೇ ಒಂದು ಚೆಂದ. ರಾಜಮನೆತನದ ಸಂಪ್ರದಾಯದಲ್ಲಿ 750 ಕೆಜಿ ತೂಕದ ಗೋಲ್ಡನ್ ಹೌಡಾ, ಅಂಬಾರಿ, ಜಂಬೂ ಸವಾರಿ ಮೆರವಣಿಗೆಯಲ್ಲಿ ರಾಜರನ್ನು ಹೊತ್ತೊಯ್ದ ಮೊದಲ ಆನೆ ಜಯಮಾರ್ತಾಂಡ ಆನೆ. ವಾಸ್ತವವಾಗಿ ಇದು 45 ಬಾರಿ ಗೋಲ್ಡನ್ ಹೌಡಾವನ್ನು ಹೊತ್ತೊಯ್ದಿದೆ. ಇದುವರೆಗಿನ ದಾಖಲೆಯಾಗಿದೆ. ಇದನ್ನು ಗೌರವಿಸಲು ಮೈಸೂರು ಅರಮನೆಯ ಮುಖ್ಯ ಪ್ರವೇಶ ದ್ವಾರವನ್ನು ಜಯಮಾರ್ತಾಂಡ ಗೇಟ್ ಎಂದು ಹೆಸರಿಸಲಾಗಿದೆ. ರಾಜಮನೆತನದ ಸಂಪ್ರದಾಯದಲ್ಲಿ 750 ಕೆಜಿ ತೂಕದ ಗೋಲ್ಡನ್ ಹೌಡಾ, ಅಂಬಾರಿ, ಜಂಬೂ ಸವಾರಿ ಮೆರವಣಿಗೆಯಲ್ಲಿ ರಾಜರನ್ನು ಹೊತ್ತೊಯ್ದ ಮೊದಲ ಆನೆ ಜಯಮಾರ್ತಾಂಡ ಆನೆ. ವಾಸ್ತವವಾಗಿ ಇದು 45 ಬಾರಿ ಗೋಲ್ಡನ್ ಹೌಡಾವನ್ನು ಹೊತ್ತೊಯ್ದಿದೆ. ಇದುವರೆಗಿನ ದಾಖಲೆಯಾಗಿದೆ. ಇದನ್ನು ಗೌರವಿಸಲು ಮೈಸೂರು ಅರಮನೆಯ ಮುಖ್ಯ ಪ್ರವೇಶ ದ್ವಾರವನ್ನು ಜಯಮಾರ್ತಾಂಡ ಗೇಟ್ ಎಂದು ಹೆಸರಿಸಲಾಗಿದೆ. ಇದನ್ನು ಪಿರಿಯಾಪಟ್ಟಣದ ಬೆಟ್ಟದಪುರ ಬಳಿ ಸೆರೆ ಹಿಡಿಯಲಾಯಿತು ಮತ್ತು ಬೇಗನೆ ಮಹಾರಾಜರ ನೆಚ್ಚಿನದಾಯಿತು. ರಾಜಮನೆತನದ ಸಂಪ್ರದಾಯದಲ್ಲಿ ಆನೆಯ ನಿರ್ಣಾಯಕ ಪಾತ್ರದಿಂದಾಗಿ ಅದರ ಹೆಸರು ಇತಿಹಾಸದಲ್ಲಿ ಶಾಶ್ವತವಾಗಿ ಕೆತ್ತಲ್ಪಟ್ಟಿದೆ. ರಾಜ ಕೃಷ್ಣದೇವರಾಯ ಒಡೆಯರ್ ಕಾಲದಲ್ಲಿ ಪಿರಿಯಾಪಟ್ಟಣದ ಬೆಟ್ಟದಪುರದ ಬಳಿ ಸೆರೆ ಸಿಕ್ಕ ಜಯಮಾರ್ತಾಂಡ ಮೈಸೂರು ದಸರಾದಲ್ಲಿ ಅಂಬಾರಿ ಹೊತ್ತ ಮೊದಲ ಆನೆಯಾಗಿದೆ.